ಸರಳತೆಯಿಂದ ರೇಷನ್ ಕಾರ್ಡ್ ದೊರಕುವಂತೆ ಆಗಬೇಕು. ಈಗ ಇಡೀ 3 ವರ್ಷ ಹತ್ತತ್ರ 4 ವರ್ಷ ಆಯಿತು. ದಿನನಿತ್ಯ ರೇಷನ್ ಕಾರ್ಡ್ ಇಳಿಯಲು ಹೋದಾಗ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಆಮೇಲೆ ಇ-ಶ್ರಮ್ ಕಾರ್ಡ್ ಇಲ್ಲ ಅಂತ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಇ-ಶ್ರಮ್ ಕಾರ್ಡ್ ಮತ್ತು ಲಿಸ್ಟ್ನಾಗ ಸೇರಬೇಕು ಮಾಡಾಕಬೇಕು ಅಂತ ಒಂದು ಪ್ರಾಬ್ಲಮ್ ಹೇಳ್ತಾರೆ. ಈ ಕುಟುಂಬ ನೋಡಮ್ಮ, 4 ಜನ ಒಂದು ಕುಟುಂಬದ ಸದಸ್ಯರು. ಮಗ ಸ್ವಾಧೀನ ಇಲ್ಲ ದುರ್ಗಂತಿನ, ತಾಯಿ ನಡೆಯಕ ಕಾಲು ಒಂದು ಕಾಲಿಲ್ಲ, ಅಂದರೆ ಬಡತನ ಇದ್ದಲ್ಲ, ತಂದೆಗೆ ಕಿವಿ ಇದು ಮಾತಿಲ್ಲ. ಆಮೇಲೆ ಇವು ಬಡವರಿಗೆ ಬಳಸ್ಕಕ್ಕೆ ಭಾಳ ತಿಪ್ಪಲಾಗ್ಯದ. ಇವರೆಲ್ಲ ಚೆನ್ನೈಗಾರ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಬರಲ್ಲ. ಎಮರ್ಜೆನ್ಸಿ ದವಾಖಾನೆ ತೋರ್ಸಕ್ಕೆ ಹೋಗಲ್ಲ, ಇನ್ನೊಂದು ಗೊತ್ತಲ್ಲ, ತೋರ್ಸಕ್ಕೆ ತಗೊಳ್ಳೋದಲ್ಲ, ಆಸ್ಪತ್ರೆಗೆ ಹೋಗಲ್ಲ. ಈ ರೀತಿ ಮತ್ತೆ ಬಡವರು ಬದುಕಲ್ಲ ಅಲ್ಲ. ಈಗ ಇವ್ರಿಗೆ ಕಣ್ಣಿಲ್ಲ ಅಂತ ತೋರ್ಸಕ್ಕೆ ಇಲಾಖೆಯವ್ರಿಗೆ ಕರೆಸಿ ಅವ್ರಿಗೆ ಕಣ್ಣಿಲ್ಲ, ಹೃದಯ ಇಲ್ಲ, ಬಡವರಿಗೆ ಹೋಗಿ ರೇಷನ್ ಕಾರ್ಡ್ ತಿರುಗಾಡ್ತಾರೆ. ಯಾವ ರೀತಿ ಆಕ್ಷನ್ ತಗೊಂಡ್ರಿ? ಆಮೇಲೆ ಹಿಂದೆ ಒಮ್ಮೆ ಅರ್ಜಿ ಕೊಟ್ಟಿದೆ, ಯಾಕೆ ಈ ರೀತಿ ತೊಂದರೆ ಆಗ್ತದೆ ರೇಷನ್ ಕಾರ್ಡ್ಗೆ ವಿವರಣೆ ಕೊಡ್ತೀವಿ. ಅದಕ್ಕೆ ಯಾವುದೇ ಕ್ರಮ ತಗೊಂಡಿಲ್ಲ. ಒಂದು ವೇಳೆ ಇಲ್ಲಿ ಇದಕ್ಕ ನ್ಯಾಯ ಸಿಕ್ಕ ಸರಿ, ಇದೇ ಕುಟುಂಬ ನಾನು ರಾಜ್ಯಪಾಲ ಮನೆ ಕರ್ಕೊಂಡು ಗಡಿ ಕೂರ್ತೀನಿ, ನೀವು ಏನು ಆಕ್ಷನ್ ತಗೊಂಡ್ರೆ ಇಲ್ಲ ನಮ್ಗೆ ಹೇಳ್ಬೇಕು. ಆಮೇಲೆ ಯಾವ ರೀತಿ ಆಕ್ಷನ್ ತಗೊಂಡ್ರಿ? ಈಗ ತಗೊಂತೀವಿ,